ಇನ್ನು ಬಳ್ಳಾರಿ ಜಿಲ್ಲೆಯಾದ್ಯಂತ ಕಳೆದ ವಾರ ಸುರಿದ ಅಕಾಲಿಕ ಮಳೆಗೆ ಭತ್ತದ ಬೆಳೆ ನೆಲಕಚ್ಚಿ ಹೋಗಿದೆ. ಬಳ್ಳಾರಿ ಸಿರುಗುಪ್ಪ ಕಂಪ್ಲಿಯಲ್ಲಿ ಸಾವಿರಾರು ಎಕರೆ ಬೆಳೆ ಹಾನಿಯಾಗಿದೆ. ಭತ್ತದ ಬೆಳೆ ನೆಲಕಚ್ಚಿ ಹೋಗಿದೆ. ಇಳುವರಿಯಲ್ಲಿ ಅರ್ಧಕ್ಕರ್ಧ ಕುಸಿತ ಆಗಿದೆ. ಒಂದು ಕಡೆ ವರುಣನ ಪ್ರಹಾರ, ಮತ್ತೊಂದು ಕಡೆ ಭತ್ತದ ದರ ಕುಸಿತ. ರೈತರಿಗೆ ಎರಡೆರಡು ಬರೆ. ಮಾರುಕಟ್ಟೆಯಲ್ಲಿ ಭತ್ತದ ದರ ಇಳಿಕೆಯಿಂದ ರೈತರು ಕಂಗಾಲಾಗಿದ್ದಾರೆ. ಬೆಳೆದಂತ ಬೆಳೆಗೆ ರೇಟ್ ಇಲ್ಲ ಒಂದು ಕಡೆ, ಮತ್ತೊಂದು ಕಡೆ ಇಳುವರಿ ಕೂಡ ನೆಲದ ಪಾಲಾಗಿರುವುದು. ಅತಿ ಹೆಚ್ಚಿನ ಇಳುವರಿ ಇತ್ತು, ಆದರೆ ಕಳೆದ ವಾರ ಸುರಿದಂತಹ ಅಕಾಲಿಕ ಮಳೆಯಿಂದ ಭತ್ತದ ಬೆಳೆ ನೆಲಕಚ್ಚಿದ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ನಾವು ಯಾವ ರೀತಿಯಾಗಿ ಮಗುಚಿ ಬಿದ್ದಿದೆ ಅಂತ. ಸರ್ಕಾರ ಕೂಡಲೇ ಭತ್ತ ಖರೀದಿ ಕೇಂದ್ರ ತೆಗಿಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ ಈ ಭಾಗದ ರೈತರು. ಸರ್ಕಾರದಿಂದ ಪ್ರತಿ ಕ್ವಿಂಟಲ್ ಭತ್ತಕ್ಕೆ 2,300 ರೂಪಾಯಿ ದರ ನಿಗದಿ, ಅಂದ್ರೆ ಬೆಂಬಲ ಬೆಲೆ ಕೊಡಬೇಕು ಅಂತ ರೈತರು ಆಗ್ರಹಿಸ್ತಾ ಇದ್ದಾರೆ. ಮಾರುಕಟ್ಟೆಯಲ್ಲಿ ಪ್ರತಿ ಕ್ವಿಂಟಲ್ ಭತ್ತ 1,900 ರೂಪಾಯಿಗೆ ಖರೀದಿ ಆಗ್ತಾ ಇದೆ, ಅರ್ಧಕ್ಕರ್ಧ ಕಡಿಮೆ. ರೈತರಿಂದ 150 ಕ್ವಿಂಟಲ್ ಭತ್ತ ಖರೀದಿ ಮಾಡಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ ಭತ್ತ ಬೆಳೆದಂತ ರೈತರು. ಬಳ್ಳಾರಿ, ಕಂಪ್ಲಿ ಮತ್ತು ಸಿರುಗುಪ್ಪ ಈ ಭಾಗದಲ್ಲಿ ಹೆಚ್ಚಿನ ಮಳೆ ಆಗಿದೆ ಕಳೆದ ವಾರ. ಸರ್, ಈಗ ನಮ್ಮ ಬೇಡಿಕೆ ಏನಿದೆ, ನಮ್ಮ ತುಂಗಾಭದ್ರಾ ಭಾಗದಲ್ಲಿ ಈಗಾಗಲೇ ಕೂಡ ನಾವು ಸಾಕಷ್ಟು ಭತ್ತವನ್ನು ಬೆಳೆದಿದ್ದೀವಿ. ಉತ್ತಮ ಫಸಲು ಬಂದಿತ್ತು. ಆದರೆ ಮೊನ್ನೆ ದಿನ ಬಂದಂತಹ ಅಕಾಲಿಕ ಮಳೆಯಿಂದಾಗಿ ನಮ್ಮ ಈಗೇನು ಬೆಳೆ ಬೆಳೆದಿದ್ದೀವಿ ಆ ಬೆಳೆ ಕೂಡ ಅರ್ಧದಷ್ಟು ನಾಶವಾಗ್ತಾ ಇದೆ. ಯಾಕಂತಂದರೆ ಭಾಳ ಉತ್ತಮವಾಗಿ ಬೆಳೆದಂಥ ಫಸಲು ನೆಲಕ್ಕೆ ಹೊರಗೆ ಬಿಟ್ಟು ಇವತ್ತಿನ ದಿವಸ ನಷ್ಟವನ್ನು ಅನುಭವಿಸ್ತಾ ಇದ್ದೀವಿ ಒಂದು ಕಡೆ. ಆದರೆ ಮತ್ತೊಂದು ಕಡೆ ಗಾಯದ ಮೇಲೆ ಬರೆ ಎಳೆದಂತೆ ಕಳೆದ ವರ್ಷ 3,100 ಇದ್ದಂತಹ ಭತ್ತ ಇವತ್ತು 1,950ರಿಂದ 2,000ವರೆಗೆ ಮಾತ್ರ ಇದೆ. ಇದರಿಂದಾಗಿ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಖರೀದಿ ಕೇಂದ್ರ ತೆಗೀರಿ ಅಂತೇಳಿ ಸರ್ಕಾರದ ಮುಂದೆ ಬೇಡಿಕೆ ನೀಡ್ತಾ ಇದ್ದೀವಿ. ಆದರೆ ಖರೀದಿ ಕೇಂದ್ರಗಳು ರೈತರ ಬೆಳೆ ಬಂದ ನಂತರ ಅಂದರೆ ಸುಮಾರು ಡಿಸೆಂಬರ್ 11ರಿಂದ ನೋಂದಣಿ ಪ್ರಕ್ರಿಯೆ ಪ್ರಾರಂಭ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಇದರಿಂದ ರೈತರಿಗೆ ಯಾವುದೇ ರೀತಿ ಅನುಕೂಲ ಆಗೋದಿಲ್ಲ. ಯಾಕಂತಂದರೆ ರೈತರ ಬೆಳೆ ಈಗ ಕಟಾವಿಗೆ ಬಂದು ನಿಂತಿದೆ. ಈಗ ತತ್ಕ್ಷಣವೇ ಖರೀದಿ ಕೇಂದ್ರದ ನೋಂದಣಿಯನ್ನು ಪ್ರಾರಂಭ ಮಾಡೋದ್ರ ಜೊತೆಗೆ ಖರೀದಿಯನ್ನು ಕೂಡ ಮಾಡಬೇಕಾಗಿ. ಇವಾಗ ಭತ್ತದ ಬೆಳೆ ಭಾರಿ ನಷ್ಟ ಆಗ್ತಾ ಇದೆ. ಇವಾಗ ಒಂದು ವಾರದಿಂದ ಈ ತಾತ್ಕಾಲಿಕ ಮಳೆ ಬಂದು ಎಲ್ಲ ಗದ್ದೆಗಳೆಲ್ಲ ನೆಲಕ್ಕೆ ಉರುಳಿ ಕಟಾವು ಮಾಡಲಿಕ್ಕೆ ಬರದಂತೆ ಬಿದ್ದೋಗಿದ್ದಾವೆ. ಅದಕ್ಕೆ ಇವಾಗ ಅದನ್ನೇನು ಬೀಳದಂತೆ ಅದನ್ನೇನು ಉರ್ಕನಿ ತಗೊಂಡು ಅದು ಇದು ಮಾಡಿ ಕಟ್ಟಕ್ಕೆ ಹೋದರೆ ಎಕರೆ 2,000-3,000 ಖರ್ಚು ಬರುತ್ತೆ. ಲೇಬರ್ ಒಬ್ಬ ಲೇಬರಿಗೆ 400-500 ರೂಪಾಯಿ ಕೂಲಿ ಬರುತ್ತೆ. ಆಮೇಲೆ 40,000-50,000 ಖರ್ಚು ಬರುತ್ತೆ ಒಂದು ಎಕರೆಗೆ. ಇದೆಲ್ಲ ನೋಡ್ಕೊಂಡು ಇವಾಗ 30,000 ರೂಪಾಯಿ ಬೆಳೆ ಬಂದರೆ ಇನ್ನು 20,000 ನಮ್ಗೆ ಯಾರು ಕೊಡಬೇಕು? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.